ಸ್ಯಾಂಡಲ್ವುಡ್ ಸುಲ್ತಾನ್ನಿಗೆ ಸೇರಿದಂತಹ ಬಿಗ್ ಸ್ಟೋರಿ ಪರಪ್ಪನ ಅಗ್ರಹಾರದ ಕಂಬಿ ಹಿಂದೆ ಇರುವಂತಹ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ಕಂಬಿ ಹಿಂದೆ ದರ್ಶನ್ ಅವರು ಗೊತ್ತಾ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಹೊರ ಬರೋದಕ್ಕೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲಿನಲ್ಲಿ ಅಂಧರಾಗಿರುವಂತಹ ಸ್ಯಾಂಡಲ್ವುಡ್ ಸುಲ್ತಾನ್ ಏನ್ ಮಾಡ್ತಿದ್ದಾರೆ ಜೈಲಲ್ಲಿ ಹಾಗಿದ್ರೆ ಅಷ್ಟಕ್ಕೂ ಕೊಲೆ ಆರೋಪಿ ಭೇಟಿಗೆ ಯತ್ನಿಸಿದ್ದು ಯಾರನ್ನು ಜೈಲಲ್ಲಿ ವಿಲಾವಿಲ ಅಂತ ಒದ್ದಾಡ್ತಿದ್ದಾರೆ ಹೊರಬರೋದಕ್ಕೆ ಇದು ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಸೇರಿದಂತ ಬಿಗ್ ಸ್ಟೋರಿ ಹರಸಾಹಸ ಪಡ್ತಿದ್ದಾರೆ ಹೊರಬರೋದಕ್ಕೆ ಜೈಲಿನಿಂದಲೇ ಆ ನಾಯಕನನ್ನ ಭೇಟಿಯಾಗೋದಕ್ಕೆ ಹೊರಟಿದ್ರ ದರ್ಶನ್ ಅವರು ಅಷ್ಟಕ್ಕೂ ಕೊಲೆ ಆರೋಪಿ ಭೇಟಿಯಾಗಿದ್ದು ಯಾರನ್ನ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವಂತಹ ದರ್ಶನ್ ಅವರಿಗೆ ಈಗ ಹೊರ ಬರಲೇಬೇಕಾಗಿದೆ ಸುಮಾರು 51-52 ದಿನ ಆಗೋಗಿದೆ ಸದ್ಯದ ಮಟ್ಟಿಗೆ 2 ತಿಂಗಳಾಗ್ತಾ ಬಂತು ಆದ್ರೂ ಕೂಡ ದರ್ಶನ್ ಅವರಿಗೆ ಬಿಡುಗಡೆಯ ಭಾಗ್ಯ ಮಾತ್ರ ಇಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಎಲ್ಲ ಸಾಕ್ಷಿಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಹೊರಬರೋದಕ್ಕೆ ನಾನಾ ರೀತಿಯ ಪ್ರಯತ್ನವನ್ನ ಪಡ್ತಿದ್ದಾರೆ ಪ್ರಯತ್ನವನ್ನ ಕೊಡೋದ್ರ ಜೊತೆಗೆ ಕೆಲವೊಂದಿಷ್ಟು ಜನರನ್ನ ಕೂಡ ಸಂಪರ್ಕ ಮಾಡ್ತಾ ಇರುವಂತದ್ದು ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ದರ್ಶನ್ ಯಾರ್ಯಾರನ್ನ ಸಂಪರ್ಕ ಮಾಡ್ತಿದ್ದಾರೆ ಅವರ ಕುಟುಂಬದವರು ಕೂಡ ದೇವರ ಮೊರೆ ಹೋಗಿರುವಂತದ್ದು ಆದಷ್ಟು ಬೇಗನೆ ದರ್ಶನ್ ಅವರನ್ನ ಹೊರತರಬೇಕು ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾರೆ ಅನ್ನುವಂಥದ್ದನ್ನ ಅರಗಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅವರ ಅಭಿಮಾನಿಗಳಿಗೆ ಯಾವಾಗಪ್ಪ ತಮ್ಮ ನೆಚ್ಚಿನ ನಟ ಹೊರಗೆ ಬರ್ತಾರೆ ಅನ್ನುವಂತಹ ಕಾತುರತೆಯಿಂದ ಎದುರು ನೋಡ್ತಾ ಇದ್ದಾರೆ ಇವತ್ತು ನಾಳೆ ಅನ್ನೋ ರೀತಿ ದರ್ಶನ್ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಹೊಸ ಹೊಸ ಅಪ್ಡೇಟ್ಗಳು ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸೋದಕ್ಕೆ ಮುಂದಾಗಿರುವಂತಹ ಪೊಲೀಸರಿಗೆ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ವಿಚಾರವಾಗಿ ಈ ಹಿನ್ನೆಲೆಯಲ್ಲಿ ಹೊರ ಬರಲೇಬೇಕಾಗಿದೆ ದರ್ಶನ್ ಅವರು ಬಂದು ತದನಂತರ